Hi, hello, hope you're doing good. Welcome back to my channel. Alright, this the video is of continuation. Last video in the continuation ಇದು ಈ ವಿಡಿಯೋಲಿ ಆಲ್ರೆಡಿ ನೋಡಿರ್ತೀರ. ಲಾಸ್ಟ್ ವಿಡಿಯೋಲಿ ಇದು ಒಂದು ವಾಟರ್ ಫಾಲ್ಸ್ ತೋರಿಸಿದೆ ನಿಮಗೆ. ಆ ವಾಟರ್ ಫಾಲ್ಸ್ನ ಸ್ವಲ್ಪ ಡೀಟೇಲ್ ಆಗಿ ತೋರಿಸೋಣ ಅಂತ ಅನಿಸ್ತು. ಓಕೆ, ಈಗ ನಂದು ಡ್ರೋನು ಫ್ಲೈ ಮಾಡ್ತಾ ಇದ್ದೀನಿ ಟು ಹ್ಯಾವ್ ಏರಿಯಲ್ ವ್ಯೂ. ಸ್ವಲ್ಪ ಈಸ್ಟರ್ನ್ ಘಾಟ್ಸು ಈ ಪರ್ಟಿಕ್ಯುಲರ್ ಜಾಗನೆಲ್ಲ ತೋರಿಸೋಣ ಅಂತ ಡ್ರೋನ್ನ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಪರ್ಟಿಕ್ಯುಲರ್ ಪ್ಲೇಸು ಈಸ್ಟರ್ನ್ ಘಾಟ್ಸಲ್ಲಿ ಬರುತ್ತೆ, ಅರಕು ವ್ಯಾಲಿ. ಓಕೆ, ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಯಾವುದು ಅಂತಂದರೆ ಆಲೂರಿ ಸೀತಾರಾಮರಾಜು ಡಿಸ್ಟ್ರಿಕ್ಟ್, ಆಂಧ್ರ ಪ್ರದೇಶದಲ್ಲಿ ಬರುತ್ತೆ, ವೈಜಾಗ್ ಹತ್ರ. ಓಕೆ, ಇದು ಏನು ಅಂತಂದರೆ ಕಾಟಿಕಿ ವಾಟರ್ ಫಾಲ್ಸ್. ಓಕೆ, ಇದು ವಾಟರ್ ಫಾಲ್ಸ್ ಹೆಸರು. ಈ ಪರ್ಟಿಕ್ಯುಲರ್ ವಾಟರ್ ಆರಿಜಿನೇಟ್ಸ್ ಫ್ರಮ್ ದ ರಿವರ್ ಕಾಲ್ಡ್ ಗೋಸ್ತಾನಿ ರಿವರ್ ಅಂತ. ಓಕೆ, ಈ ಪರ್ಟಿಕ್ಯುಲರ್ ರಿವರು ಹರಿಯುತ್ತೆ. ಓಕೆ, ಈ ವಾಟರ್ ಫಾಲ್ಸಲ್ಲಿ ಈ ಪರ್ಟಿಕ್ಯುಲರ್ ಜಾಗದ ಹತ್ರ ಇನ್ನೇನಪ್ಪ ಅಂತಂದರೆ ಬೋರಾ ಕೇವ್ಸು ವೆರಿ ನಿಯರ್ ಬೈ ಬರುತ್ತೆ. ಓಕೆ, ಸುಮಾರು ಒಂದು 6 to 7 ಕಿಲೋಮೀಟರ್ಸ್ ಆ ಪರ್ಟಿಕ್ಯುಲರ್ ಬೋರಾ ಕೇವ್ಸಲ್ಲಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಪ್ರೈವೇಟ್ ವೆಹಿಕಲ್ಸ್ ಅಲೋ ಇಲ್ಲ ಇಲ್ಲಿ ಇರುವಂಥ 4x4 ಜೀಪ್ಗಳಿರುತ್ತೆ. ಪರ್ಟಿಕ್ಯುಲರ್ ಚೆಕ್ ಪೋಸ್ಟು ಅವ್ರ ಎಂಟ್ರೆನ್ಸ್ ಹತ್ರ ಇರುತ್ತೆ. ಆ ಎಂಟ್ರೆನ್ಸಲ್ಲಿ ನೀವು ಹೈರ್ ಮಾಡಬೇಕಾಗತ್ತೆ. ಹೈರ್ ಮಾಡಬೇಕು ಅಂತಂದರೆ 200 to 300 ರೂಪಾಯಿ, 200 to 300 rupees ಪರ್ ಹೆಡ್. 6 to 7 ಕಿಲೋಮೀಟರ್ಸು ನಿಮಗೆ ಪಿಕಪ್ಪು ಡ್ರಾಪ್ ಮಾಡ್ತಾರೆ. ಓಕೆ, ಮತ್ತು ಇನ್ನೊಂದು ಏನು ಅಂದರೆ ಪರ್ಟಿಕ್ಯುಲರ್ ಪಾಯಿಂಟ್ ವಾಟರ್ ಫಾಲ್ಸ್ ಹತ್ತಿರ ಹೋದಾಗ ಸುಮಾರು 1.5 ಕಿಲೋಮೀಟರ್ ಟ್ರೆಕ್ ಇದೆ. 1.5 ಕಿಲೋಮೀಟ್ರು ನಡಿಬೇಕಾಗ್ಬೋದು. ಸೊ ಎಲ್ಲರೂ ಮಕ್ಕಳು ಫ್ಯಾಮಿಲಿ ಎಲ್ಲ ಹೋದಾಗ ಇದೊಂದು ಪಾಯಿಂಟ್ ತಲೆಲಿರಲಿ. ಬಿಕಾಸ್ ವಾಟರ್ ಫಾಲ್ಸ್ ಹತ್ತಿರ ಹೋಗ್ತಾ ಇದ್ದಂಗೆ ಸ್ಲೈಟ್ಲಿ ಸ್ಲಿಪ್ಪರಿಯಾಗಿದೆ. ಸೊ ಯು ಶುಡ್ ಬಿ ಕೇರ್ಫುಲ್ ವಿತ್ ವಿತ್ ಏಜ್ಡ್ ಪರ್ಸನ್ನು ಮತ್ತು ಮಕ್ಕಳು ಸ್ವಲ್ಪ ಹಿಡ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ನಿಧಾನಕ್ಕೆ ಹೋಗಬೇಕು. ಸೊ ನೋಡ್ತಾ ಇದ್ದೀರಲ್ಲ, ವಾಟರ್ ಫಾಲ್ಸ್ ಹತ್ತಿರ ಹೋಗ್ತಾ ಇದ್ದೀವಿ. ಈಗ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಹತ್ತಿರ ಹೋದ್ರೆ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ. ಮಕ್ಕಳೆಲ್ಲ ಹುಷಾರು, ಸ್ವಲ್ಪ ವಯಸ್ಸಾಗಿರೋರು ಕೂಡ ಸ್ವಲ್ಪ ಹುಷಾರಾಗಿರಬೇಕು. ಓಕೆ, ಇದು ಬೆಸ್ಟ್ ಟೈಮ್ ವಿಸಿಟ್. ಇದು ಆಗಸ್ಟಿಂದ ಡಿಸೆಂಬರ್ ಬೆಸ್ಟ್ ಟೈಮ್ ಟು ಸಿ ದಿಸ್ ಪರ್ಟಿಕ್ಯುಲರ್ ವಾಟರ್ ಫಾಲ್ಸ್. ಸೊ ನೇಚರ್ ಲವರ್ಸ್ಗಂತೂ ಪ್ಯಾರಡೈಸ್ ಇದು. ಓಕೆ, ತುಂಬ ಅಡ್ವೆಂಚರ್ ಇದೆ, ವೆರಿ ಬ್ಯೂಟಿಫುಲ್ ಪ್ಲೇಸ್. ಓಕೆ, ಮತ್ತು ಇದಕ್ಕೊಂದು ಪರ್ಟಿಕ್ಯುಲರ್ ಟೈಮಿಂಗ್ಸು ಕೂಡ ಇದೆ. ವಿಸಿಟ್ ಮಾಡಬೇಕು ಅಂತಂದರೆ ಬೆಳಗ್ಗೆ 6 AM ಇಂದ ಸಾಯಂಕಾಲ 7 ಗಂಟೆವರೆಗೂ ಅಲ್ಲೂ ಇದೆ. ಈ ವಾಟರ್ ಫಾಲ್ಸ್ ಹತ್ತಿರ ಬರ್ಬೋದು. ಓಕೆ, ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ವಾಟರ್ ಫಾಲ್ಸ್. Alright viewers, let's see one cinematic view of this waterfalls. Watch the video till the end, full ನೋಡಿ, ಎಂಜಾಯ್ ಮಾಡಿ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಎಂಥ ಅದ್ಭುತವಾಗಿದೆ ಈ ಜಲಪಾತ. ಈ ಜಲಪಾತ ಸುಮಾರು 50 to 60 ಅಡಿ ಅಷ್ಟು ಮೇಲಿಂದ ನೀರು ಕೆಳಗಡೆ ಧುಮುಕ್ತಾ ಇದೆ. ಓಕೆ, ತುಂಬ ಅದ್ಭುತ, ತುಂಬ ರೋಮಾಂಚನ, ಥ್ರಿಲ್ ಆಗ್ತಾಯಿದೆ ಈ ವ್ಯೂ ಪಾಯಿಂಟಿಂದ ನೋಡೋಕ್ಕೆ. ಮತ್ತು ಇಲ್ಲಿರೋ ಗ್ರೀನರಿ ಮತ್ತು ಆ ತಣ್ಣನೆ ಗಾಳಿ ಮತ್ತು ಫ್ರೆಶ್ ಆಕ್ಸಿಜನ್ನು ಎಲ್ಲನೂ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ನೀವು ಎಲ್ಲ ಬನ್ನಿ, ಎಂಜಾಯ್ ಮಾಡಿ, ನೀವು ಎಲ್ಲ ಈ ಅನುಭವನ ನೀವು ತಗೊಳ್ಳಿ. ಓಕೆ, ಒಂಥರ ಮೈಂಡೆಲ್ಲ ಹಗುರವಾಗ್ತಾಯಿದೆ, ಒಂಥರ ಪೀಸ್ ಆಫ್ ಮೈಂಡ್. ಓಕೆ, ಇಂಥ ಜಾಗಗಳೆಲ್ಲ ನೋಡಿದ್ರೆ ಪರ್ಟಿಕ್ಯುಲರ್ ನೇಚರ್ ಲವರ್ಸ್ ಇರ್ತಾರಲ್ಲ, ಅವ್ರಿಗಂತೂ ರೋಮಾಂಚನ ಆಗುತ್ತೆ. ಹಾಗೆ ಬನ್ನಿ, ಇದನ್ನು ನೋಡ್ತಾ ನೋಡ್ತಾ ಸ್ವಲ್ಪ ಮುಂದಕ್ಕೆ ಹೋಗೋಣ. ಇನ್ನೂ ಸ್ವಲ್ಪ
ಈಸ್ಟರ್ನ್ ಘಾಟ್ಸ್ ಸ್ವಲ್ಪ ಆ ಕಡೆ ಸೈಡು ನೋಡೋಣ. ಈಗ ನೀವು ನೋಡ್ಬೋದಂಥ ಗೋಸ್ತಾನಿ ರಿವರ್ ಹರಿತಾ ಇದೆ ನೋಡಿ, ಮತ್ತು ಒಂದು ರೈಲ್ವೆ ಪ್ಲ್ಯಾಟ್ಫಾರ್ಮ್ ಕೂಡ ನೀವು ನೋಡ್ತಾ ಇರ್ಬೋದು. ಓಕೆ, ಇದು ಈ ಜಾಗ. ಮತ್ತು ಇಲ್ಲೊಂದು ಸ್ವಲ್ಪ ನೋಡ್ತಾ ಇರ್ಬೋದು, ತುಂಬ ಪಾರ್ಕಿಂಗು ಮನೆಗಳೆಲ್ಲ ಕಾಣಿಸ್ತಾ ಇದೆಯಲ್ಲ. ಈ ಪರ್ಟಿಕ್ಯುಲರ್ ಜಾಗ ಪಾರ್ಕಿಂಗ್ ಏರಿಯಾ, ಬೋರಾ ಕೇವ್ಸ್ದು ಪಾರ್ಕಿಂಗ್ ಏರಿಯಾ. ಸೊ ಬೋರಾ ಕೇವ್ಸ್ನ ಒಂದು ಏರಿಯಲ್ ವ್ಯೂ ನೋಡಿ. ಈ ಪರ್ಟಿಕ್ಯುಲರ್ ಬೋರಾ ಅನ್ನೋದು ಒರಿಜಿನಲ್ಲಿ ಒರಿಯಾ ವರ್ಡು. ಓಕೆ, ಬೋರಾ ಅಂದರೆ ಹೋಲ್. ಓಕೆ, ಸೊ ಇದು ಅದ್ಭುತವಾಗಿತ್ತು. ನಾನು ಆಲ್ರೆಡಿ ಒಂದು ವಿಸಿಟ್ ಮಾಡಿದ್ದೀನಿ ಹೋಲ್ ಅಂತ. ಸೊ ಇದು 1809 ವಿಲಿಯಂ ಕಿಂಗ್ ಅನ್ನೋ ಬ್ರಿಟಿಷ್ ಜಿಯೋಲಜಿಸ್ಟ್ ಇವರು ಡಿಸ್ಕವರ್ ಮಾಡಿದ್ದು. ಓಕೆ, ಇದು ಮಚ್ ಬಿಫೋರ್ ಯಾರೋ ಟ್ರೈಬಲ್ಸ್ ಆಲ್ರೆಡಿ ಇದನ್ನು ಹುಡುಕಿ ತೆಗೆದಿದ್ರು. ಆದರೆ ಇದು ಡೆಪ್ತು ವಿಡ್ತು ಇದೆಲ್ಲ ಏನೇನು ಹೆಂಗೆ ದಾರಿ ಅಂತೆಲ್ಲನೂ ಇವರು ವಿಲಿಯಂ ಕಿಂಗ್ ಅನ್ನೋರು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿ ಡಿಸ್ಕವರ್ ಮಾಡಿದ್ದು ಈ ಜಾಗನ. ಇದು ತುಂಬ ಅದ್ಭುತವಾಗಿದೆ. ಇದು ಆಲ್ಮೋಸ್ಟ್ ಸಾವಿರಾರು ವರ್ಷಗಳದ್ದು ಹಳೆಯದು, ಸಾವಿರಾರಿಗಿಂತ ಲಕ್ಷ ವರ್ಷಗಳ ಹಿಂದೆ ಇದು. ಓಕೆ, ಇದೆಲ್ಲ ನ್ಯಾಚುರಲ್ಲಾಗೆ ಫಾರ್ಮ್ ಆಗಿತ್ತು. ಆಮೇಲೆ ಹ್ಯೂಮನ್ಸ್ ಇಂಟರ್ವೆನ್ಷನ್ ಆದಮೇಲೆ ಇದನ್ನು ಸ್ವಲ್ಪ ಪ್ರೊಟೆಕ್ಷನ್ ಮಾಡಿ ಟೂರಿಸಮ್ ಸ್ಪಾಟ್ ಮಾಡಿದ್ದಾರೆ. ಸೊ ವೆಲ್ ಆ್ಯಂಡ್ ಗುಡ್. ಜಾಗ ಅಂತೂ ತುಂಬ ಚೆನ್ನಾಗಿದೆ, ಬಂದು ನೋಡುವಂಥ ಜಾಗ ಇದು. ಓಕೆ, ಆಲ್ರೈಟ್, ಬ್ಯಾಟ್ರಿ ಲೋ ಆಗ್ತಾ ಇದೆ. ನಾನೀಗ ಡ್ರೋನ್ನ ವಾಪಸ್ ಕರೆಸ್ತಾ ಇದ್ದೀನಿ. ಆಲ್ರೈಟ್ ವ್ಯೂವರ್ಸ್, ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ. ದ ಮಾನ್ಸೂನ್ ರೈಡು ಕೂಡ ಕಂಟಿನ್ಯೂ ಆಗುತ್ತೆ. ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನು ಪೂರಿ ಜಗನ್ನಾಥ ಟೆಂಪಲ್ ಕಡೆ ಹೊರಟಿದ್ದೇನೆ. ಸೊ ಕಾದು ನೋಡಿ, ನೆಕ್ಸ್ಟ್ ವಿಡಿಯೋ ಮುಂದುವರಿಯುತ್ತೆ ನಮ್ಮದು ಮಾನ್ಸೂನ್ ರೈಡ್. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.